ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಉಪ್ಸಾರು ಸೀಗಡಿ ಖಾರ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಒಂದು ಬೌಲ್ಗೆ ನಾನು ಹುರುಳಿಕಾಳು ಹಾಕ್ಕೊಂಡಿದ್ದೀನಿ. ಹುರುಳಿಕಾಳನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಕೆಂಪಗಾಗಬೇಕು, ಆ ರೀತಿ ಫ್ರೈ ಮಾಡ್ಕೋಬೇಕು. ಆಚೆ ಸ್ವಲ್ಪ ಮಳೆ ಬರ್ತಾ ಇರೋದ್ರಿಂದ ಉಪ್ಸಾರು ಸೀಗಡಿ ಖಾರ ಸೂಪರಾಗಿರುತ್ತೆ. ನೋಡಿ, ಇದು ಫ್ರೈ ಆಯಿತು ಕೆಂಪಗೆ. ಈಗ ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋಣ. ಆ ಟೈಮಲ್ಲಿ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಇವಾಗ ಚೆನ್ನಾಗಿ ಕುದಿಬೇಕು. ನೋಡಿ, ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾವು ಹುರಿದಿಟ್ಕೊಂಡಿದ್ವಲ್ಲ ಹುರುಳಿಕಾಳು, ಅದನ್ನು ಇದರಲ್ಲಿ ಹಾಕಿ 3 ವಿಷಲ್ ಬರೋವರೆಗೂ ಬೇಯಿಸ್ಕೋಬೇಕು. ಸ್ವಲ್ಪ ಉಪ್ಪು ಕೂಡ ಜೊತೆಲೇ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಇದು ಸಪ್ಪೆ ಸಾರು ಮಾಡ್ಕೊಳ್ತಾರೆ ನಾವು, ಉಪ್ಪು ಸಾರು ಅಂತ ಹೇಳ್ತೀವಲ್ಲ ಹಾಗೆ. ಈಗ ವಿಷಲ್ ಹಾಕ್ಕೊಳ್ಳೋಣ. ಇದು 3 ವಿಷಲ್ ಬರಬೇಕು. ಅಷ್ಟರಲ್ಲಿ ನಾವು ಮತ್ತೆ ಬಾಣಲಿ ಇಟ್ಕೊಂಡು ಅದರಲ್ಲಿ ಸೀಗಡಿ, ನಾನಿಲ್ಲಿ ಒಂದು ಬೌಲಷ್ಟು ಸೀಗಡಿ ತೊಗೊಂಡಿದ್ದೀನಿ. ಈ ಸೀಗಡಿನೂ ಕೂಡ ನಾವು ಕೆಂಪಗಾಗೋ ಥರ ಹುರ್ಕೋಬೇಕು. ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಬಾಡಿಸ್ಕೊಂಡ್ರೆ ಇದು ಕೆಂಪಗಾಗತ್ತೆ. ಈ ಕಡೆ ವಿಜಿಲ್ ಕೂಡ ಆಗ್ತಾ ಇದೆ, ಹುರುಳಿಕಾಳು ಕೂಡ ಬೇಯ್ತಾ ಇದೆ. ಪಕ್ಕದಲ್ಲಿ ಹಾಗೆ ಸೀಗಡಿ ಕೂಡ, ಅದು ಕೂಡ ಕೆಂಪಗೆ ಆಗ್ತಾ ಇದೆ. ನೋಡಿ, ಫುಲ್ ಕೆಂಪಗಾಗ್ತಿದೆ. ಇದು ಕೆಂಪಗಾಗಿದ ತಕ್ಷಣ ಇದನ್ನು ಕೂಡ ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಕೂಡ ಸ್ವಲ್ಪ ಬಾಡಿಸ್ಕೋಬೇಕು, ಹಸಿ ವಾಸನೆ ಸ್ವಲ್ಪ ಹೋಗಬೇಕಲ್ಲ, ಬಾಡಿಸ್ಕೋಬೇಕು. ಈಗ ಕರಿಮೆಣಸು 1 ಸ್ಪೂನ್ ಆದರೆ ಸಾಕು. ಕರಿಮೆಣಸು ಮತ್ತು ಸ್ವಲ್ಪ ಹುಣಸೆಹಣ್ಣು ಹುಳಿಗೋಸ್ಕರ, ಇದು ಮೀನ್ದಲ್ವಾ, ಹಾಗಾಗಿ ಒಂದು ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು ಒಂದು ಒಣಮೆಣ್ಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು. ನಾನಿಲ್ಲಿ ಒಂದು 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ನಿಮ್ಮ ರುಚಿಗೆ ಆದ ತಕ್ಕಂತೆ ನೀವು ತೊಗೋಬೋದು. ಇದು ಕೆಂಪು ಬಾಡಿಸ್ಕೋಬೇಕು. ಆಮೇಲೆ ಫೈನಲಿ ಕೊತ್ತಂಬರಿ ಸೊಪ್ಪು, ಇದನ್ನು ಕೂಡ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ಇದೆಲ್ಲ ಬಾಡಿಸ್ಕೊಂಡಾದ್ಮೇಲೆ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಎತ್ತಿಟ್ಕೋಬೇಕು. ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಇದನ್ನೆಲ್ಲ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ಚಟ್ನಿ ಥರ ನಾವು ಪೇಸ್ಟ್ ಮಾಡ್ಕೋಬೇಕು. ಇದು ಉಪ್ಸಾರು ಖಾರ ಅಂದರೆ ಸೀಗಡಿ ಖಾರ ರೆಡಿ ಆಗತ್ತೆ. ಇದ್ರ ಜೊತೆಗೆ ನಾವು ಮುದ್ದೆ ಮಾಡಿಕೊಂಡು ಸೀಗಡಿ ಖಾರ ಉಪ್ಸಾರು ಸೂಪರಾಗಿರುತ್ತೆ. ನೋಡಿ, ರುಬ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೋಬೇಕು. ನೀವು ನಿಮ್ಮ ಖಾರ ಹಾಕಿರ್ತೀವಲ್ಲ, ಅದಕ್ಕೆ ಉಪ್ಪು ಕೂಡ ಹಾಕೋಬೇಕು. ಆಚೆ ಕಡೆ ಮಳೆ ಬರ್ತಾ ಇದೆ. ಸೀಗಡಿ ಖಾರ ಸೂಪರಾಗಿರುತ್ತೆ. ನೋಡಿ, ಅಟ್ ಲಾಸ್ಟ್ ಫೈನಲಿ ರೆಡಿ ಆಯಿತು. ನೋಡಿ, ನೀವು ಮಾಡ್ಕೊಳ್ಳಿ. ಐಟಮ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಹೀಗೆ ನಮ್ಮನ್ನು ನೀವು ಎಂಕರೇಜ್ ಮಾಡ್ತಾಯಿದ್ದೆ ನಾವು ಇನ್ನೂ ಅಷ್ಟು ವಿಡಿಯೋಸ್ ಮಾಡ್ಬೋದು. ಓಕೆ ಗೈಸ್, ನೋಡಿ ರೆಡಿ ಆಯಿತು. ಓಕೆ, ಬಾಯ್, ಥ್ಯಾಂಕ್ ಯು.